ವೆಲ್ಕಮ್ ಟ್ರೇಡರ್ಸ್, ಎಲ್ಲರಿಗೂ 108 ಡೇಸ್ ಚಾಲೆಂಜ್ ನ 12ನೇ ದಿನಕ್ಕೆ ಸ್ವಾಗತ. ಇವತ್ತು ನಾನು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೇಳ್ಕೊಡ್ತಾ ಇದ್ದೀನಿ. ಯಾವ್ದೋ ಕಾನ್ಸೆಪ್ಟ್ ಅಂದ್ರ ಎಸ್, ದ ಕಾನ್ಸೆಪ್ಟ್ ಆಫ್ ಲೆವರೇಜ್. ಟ್ರೇಡಿಂಗ್ ಒಂದು ಕಾಂಪ್ಲೆಕ್ಸ್ ಅಂಡ್ ಡಿಫಿಕಲ್ಟ್ ಗೇಮ್. ಸೊ ನೀವು ಲೆವರೇಜ್ ಅನ್ನೋ ಕಾನ್ಸೆಪ್ಟ್ ನ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಬಿಕಾಸ್ ಸ್ಮಾರ್ಟ್ ಮನಿ ನೋ ದ ಕಾನ್ಸೆಪ್ಟ್ ಆಫ್ ಲೆವರೇಜ್. ಓಕೆ, ಸ್ಮಾರ್ಟ್ ಮನಿ ಡಮ್ ಮನಿಯಿಂದ ದುಡ್ಡು ಕಿತ್ಕೊಳ್ತಾರೆ. ಬಿಕಾಸ್ ಡಮ್ ಮನಿಗೆ ಲೆವರೇಜ್ ಕಾನ್ಸೆಪ್ಟ್ ಗೊತ್ತಿರಲ್ಲ. ನೀವು ಲೇಜಿ, ಆರೋಗೆಂಟ್, ಇಗ್ನೋರೆಂಟ್ ಆಗಿದ್ರೆ ನಿಮ್ಮಿಂದನೂ ಮನಿ ಕಿತ್ಕೋತಾರೆ. ಸೊ ಈಗ ನಿಮ್ಗೆ ಲೆವರೇಜ್ ಅನ್ನೋ ಕಾನ್ಸೆಪ್ಟ್ ನ ಹೇಳ್ಕೊಡ್ತೀನಿ, ನೀಟಾಗಿ ಕಲ್ತ್ಕೊಳ್ಳಿ. ಓಕೆ, ಲೆಟ್ ಸ್ಟಾರ್ಟ್ ವಿತ್ ಬೇಸಿಕ್. ಲೆವರೇಜ್ ಅಂದ್ರೆ ನೀವು ಬ್ಯಾಂಕ್ ಇಂದ ಸಾಲ ತಗೋತಿರಲ್ಲ, ಸೇಮ್ ಹಂಗೇನೆ. ಅಂಡ್ ಸಾಲ ತಗೊಳಕ್ಕೆ ಏನಾದ್ರು ಡಾಕ್ಯುಮೆಂಟ್ಸ್ ಕೊಡ್ಬೇಕಲ್ಲ, ಅದನ್ನೇ ಕೊಲ್ಯಾಟ್ರಲ್ ಅಂತೀವಿ. ನೆಕ್ಸ್ಟ್, ಈ ಸಾಲ ತಗೊಳಕ್ಕೆ ಎಷ್ಟು ಅಮೌಂಟ್ ಕೊಲ್ಯಾಟ್ರಲ್ ಇರಬೇಕು ಅದನ್ನೇ ಮಾರ್ಜಿನ್ ಅಂತ ಅಂತೀವಿ. ಅಂಡ್ ಇಟ್ಸ್ ಆಲ್ವೇಸ್ ಇನ್ USDT. ಆಮೇಲೆ ಇನಿಷಿಯಲ್ ಮಾರ್ಜಿನ್ ಅಂದ್ರೆ ಕಾಸ್ಟ್. ಸೊ ಪೊಸಿಷನ್ ನ ಓಪನ್ ಮಾಡಕ್ಕೆ ಬೇಕಾಗಿರೋ ಕೊಲ್ಯಾಟ್ರಲ್. ಅಂಡ್ ಈ ಇನಿಷಿಯಲ್ ಮಾರ್ಜಿನ್ ನ ಎಕ್ಸ್ಚೇಂಜಸ್ ಸೆಟ್ ಮಾಡೋದ್ರಿಂದ ಒಂದೊಂದು ಎಕ್ಸ್ಚೇಂಜ್ ಗೂ ಡಿಫರ್ ಆಗುತ್ತೆ ಅಂಡ್ ಒಂದೊಂದು ಕಾಯಿನ್ ಗೂ ಚೇಂಜ್ ಆಗಿರುತ್ತೆ. ದೆನ್ ಮೇಂಟೆನೆನ್ಸ್ ಮಾರ್ಜಿನ್ ರೇಟ್, ಇದು ಪೊಸಿಷನ್ ಓಪನ್ ಆದ್ಮೇಲೆ ಬೇಕಾಗಿರೋ ಮಿನಿಮಮ್ ಕೊಲ್ಯಾಟ್ರಲ್ ಟು ಬಿ ಇನ್ ದ ಟ್ರೇಡ್. ಅಂಡ್ ಇದನ್ನೇ MMR ಅಂತೀವಿ. ಸೊ ಲಾಸಸ್ ಏನಾದ್ರೂ ಈ ಪರ್ಸೆಂಟೇಜ್ ಗಿಂತ ಜಾಸ್ತಿ ಆದ್ರೆ ವಿ ವಿಲ್ ಬಿ ಲಿಕ್ವಿಡೇಟೆಡ್. ಅಂಡ್ MMR ಇಸ್ ಪರ್ಸೆಂಟೇಜ್ ಆಫ್ ನೋಷನಲ್ ಸೈಜ್ ಆಫ್ ಯೋರ್ ಪೊಸಿಷನ್. ಅಂಡ್ ಇದು ತುಂಬಾ ಇಂಪಾರ್ಟೆಂಟ್. ಸೊ ಯಾವಾಗ್ಲೂ ನಿಮ್ ಕಾಯಿನ್ದು ಮೇಂಟೆನೆನ್ಸ್ ಮಾರ್ಜಿನ್ ರೇಟ್ ತಿಳ್ಕೊಂಡಿರ್ಬೇಕು. ಓಕೆ, ಇದಿಷ್ಟು ಕಾನ್ಸೆಪ್ಟ್ ನ ಫಸ್ಟ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಆಕ್ಚುಲಿ ಇನ್ನ ನಾವು ಲೆವರೇಜ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡಿಲ್ಲ, ಬಿಕಾಸ್ ಲೆವರೇಜ್ ಆಲ್ವೇಸ್ ಕಮ್ಸ್ ಲಾಸ್ಟ್. ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಷನಲ್ ಸೈಜ್ ಮತ್ತೆ ಲೆವರೇಜ್ ಅಂಡ್ ಇದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಾನು ಹೇಳ್ಕೊಡ್ತೀನಿ, ಅದು ಕೂಡ ವಿತ್ ಅನ್ ಎಕ್ಸಾಂಪಲ್, ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿ ಅಂತ. ಓಕೆ ಫ್ರೆಂಡ್ಸ್, ಇಷ್ಟ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸೋಣ. ಮತ್ತೆ ನಾಳೆ ಸಿಗ್ತೀನಿ. ಹ್ಯಾಪಿ ಡೇ 12. ಥ್ಯಾಂಕ್ ಯು ಆಲ್.